दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है. ಸ್ನೇಹಿತರೆ, ನಾವು ಹಿಂದಿಯನ್ನು ಕಲಿಯುವ ಪ್ರಯತ್ನದಲ್ಲಿ ಇವತ್ತು 21ನೇ ದಿವಸದಲ್ಲಿದ್ದೀವಿ. 21st ಡೇ. ಇನ್ನು 9 ಕ್ಲಾಸ್‌ಗಳಿದೆ. ನೀವು ಇಷ್ಟು ವಿಡಿಯೋಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ನೀವು ಬೇಸಿಕ್ ಹಿಂದಿನ ಮಾತಾಡೋದಕ್ಕೆ ಆರಾಮಾಗಿ ಕಲಿಬಹುದು. ಇದ್ರ ಜೊತೆಗೆ ಸ್ವಲ್ಪ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಸೊ ಈಗ ಡೇ ಇಂದ 20 ವರೆಗೂ ಈಗ ಡೇ 1 ಇಂದ 20th ವರೆಗೂ ಆಗಿದೆ. ಇವತ್ತು 21st ಡೇನಲ್ಲಿದ್ದೀವಿ. ಇವತ್ತು ಒಂದು ನೋಡಿ, ಈಗ ಸಾಮಾನ್ಯವಾಗಿ ಕ್ರಿಯೆಗಳನ್ನ ಹೇಳ್ಬೇಕಾದ್ರೆ ವರ್ಬ್ಸನ್ನ ಕರ್ನ, ಲಿಖ್ನ, ಪಢ್ನ, ಚಲ್ನ, ಆನ, ಜಾನ ಇದೆಲ್ಲರಿಗೂ ಗೊತ್ತಿರುತ್ತೆ. ಇದ್ರದ್ದು ಮೀನಿಂಗ್ ತಿಳ್ಕೊಂಡ್ರೆ ನಾವು ಸೆಂಟೆನ್ಸ್ ಮಾಡ್ಬೋದು. ಜಸ್ಟ್ ಮೀನಿಂಗ್ ತಿಳ್ಕೊಳ್ಳಿ, ಸೆಂಟೆನ್ಸ್ ಮಾಡೋದು ಬಂದ್ಬಿಡುತ್ತೆ. ಹೇಗೆ ಅಂದ್ರೆ, ಕರ್ನ ಅಂತ ಇದ್ರೆ ನಾವು ಅದನ್ನ ಮಾಡುವುದು ಅಂತ ಹೇಳ್ತೀವಲ್ಲ, ಅದನ್ನ ಮಾಡು ಅಂತಾನೂ ಹೇಳಬಹುದು ಅದನ್ನ. ಯಹ ಕಾಮ್ ಕರ್ನ, ಈ ಕೆಲಸ ಮಾಡು. ಹಾಗೆ ರಖ್ನ ಅಂದ್ರೆ ಇಡುವುದು. ಅದ್ರ ಬದಲು ನಾವು ವಹಾ ರಖ್ನ, ಅಲ್ಲಿ ಇಡು. ನೋಡಿ, ವಹಾ ರಖ್ನ. ಹಾಗೆ ಸೀಖ್ನ ಅಂದ್ರೆ ಏನು? ಕಲಿಯುವುದು. ಜಲ್ದಿ ಸೀಖ್ನ, ಬೇಗ ಕಲಿ. ಸೊ ಈ ತರ ನಾವೇನ್ ಮಾಡ್ಬೋದು, ಸಿಂಪಲ್ ಆಗಿ ಕೆಲವೇ ವರ್ಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹಿಂದಿನಲ್ಲಿ ಸೆಂಟೆನ್ಸ್ ಮಾಡೋದನ್ನ ಕಲಿಬಹುದು. ಬನ್ನಿ ಇವತ್ತು ನೋಡೋಣ. ರಖ್ನ ಅಂದ್ರೇನು? ರಖ್ನ ಇಡುವುದು ಅಲ್ವಾ? ಹಾಗೆ ದೇಖ್ನ, ದೇಖ್ನ ನೋಡುವುದು. ಹಾಗೆ ಕರ್ನ, ಕರ್ನ ಮಾಡುವುದು. ಚಲ್ನ, ಚಲ್ನ ನಡೆಯುವುದು. ಬೈಠ್ನ, ಬೈಠ್ನ ಕುಳಿತುಕೊಳ್ಳುವುದು. ಸುನ್ನ, ಸುನ್ನ ಅಂದ್ರೆ ಕೇಳುವುದು. ಸೊ ಇದಕ್ಕೆ ರಖ್ನ ಅಂದ್ರೆ ಇಡು ಅಂತಾನು ನಾವು ಯೂಸ್ ಮಾಡಬಹುದು ಸೆಂಟೆನ್ಸ್ ಅಲ್ಲಿ. ನೋಡಿ, ರಖ್ನ ಅಂದ್ರೆ ಇಡುವುದು ಅಲ್ವಾ, ಅದನ್ನ ಇಡು ಅಂತಾನು ಯೂಸ್ ಮಾಡಬಹುದು. ಹಾಗೆ ದೇಖ್ನ ಅಂದ್ರೆ ನೋಡುವುದಿರೋದನ್ನ ನೋಡು ಅಥವಾ ನೋಡಿ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತೀವಿ. ಕರ್ನ ಮಾಡು ಅಥವಾ ಮಾಡಿ. ಚಲ್ನ ನಡೆ ಅಥವಾ ಬೈಠನ ಅಂದ್ರೆ ಕುಳಿತುಕೋ, ಕುಳಿತುಕೊಳ್ಳಿ. ಸುನ್ನ ಅಂದ್ರೆ ಕೇಳು ಅಥವಾ ಕೇಳಿ ಅನ್ನೋ ಅರ್ಥದಲ್ಲಿ ಬರುತ್ತೆ. ರಖ್ನ ಅಂದ್ರೆ ಇಡುವುದು ಅಲ್ವಾ? ಈಗ ನಿಮ್ಗೆ ಗೊತ್ತಾಯ್ತು. ಇಡು ಅನ್ನೋ ಅರ್ಥದಲ್ಲಿ ಹೇಗೆ ಈ ಸೆಂಟೆನ್ಸ್ ಅಲ್ಲಿ ಮಾಡ್ಬೋದು ನೋಡೋಣ. ಸೀಟ್ ಮೇಲೆ ಇಡು ಅಂತ ಹೇಳ್ಬೇಕು. ಸಿಂಪಲ್ ಆಗಿ ಒಂದು ವಾಕ್ಯ ತಗೊಳ್ತಿದ್ದೀನಿ. ಸೀಟ್ ಮೇಲೆ ಇಡು. ಸೀಟ್, ಸೀಟ್ಗೆ ಸೀಟ್ ಅಂತ ಯೂಸ್ ಮಾಡಿ. ಮೇಲೆ ಅನ್ನೋದಕ್ಕೆ ಪರ್ ಅಂತ ಗೊತ್ತಿದೆ. ಅವಾಗ ಏನ್ ಮಾಡ್ತೀರಾ? ಇಡು ಅನ್ನೋದಕ್ಕೆ ಸೀಟ್ ಪರ್ ರಖ್ನಾ. ಸೀಟ್ ಪರ್ ರಖ್ನಾ. ನೋಡಿ, ಇಲ್ಲಿ ಯಾವುದು ಲಿಂಗ ವಚನ ಏನು ತಲೆ ಬಿಸಿ ಇಲ್ಲ. ಸಿಂಪಲ್ ಆಗಿ ನೀವು ಒಂದು ವಿಷಯವನ್ನ ಬೇರೆಯವರಿಗೆ ಹೇಳ್ಬಹುದು. ಸೀಟ್ ಪರ್ ರಖ್ನಾ. ದೊಡ್ಡವರಿಗೆ ಹೇಳ್ತಿದ್ದೀರಾ, ಚಿಕ್ಕವರಿಗೆ ಹೇಳ್ತಿದ್ದೀರಾ, ಯಾವ ಸಮಸ್ಯೆನೂ ಇಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಯಾರು ಈಗಿನ್ನೂ ಕಲಿತಾ ಇದ್ದೀರಾ, ಅವ್ರುಗಳು ಈ ತರ ವರ್ಡ್ಸ್ ಅನ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಿ ತುಂಬಾ ಈಸಿಯಾಗಿ ನೀವು ಹೇಗೋ ಕಮ್ಯುನಿಕೇಟ್ ಮಾಡಬಹುದು. ರಖ್ನಾ ಇಡು, ಸೀಟ್ ಮೇಲೆ ಇಡು, ಸೀಟ್ ಪರ್ ರಖ್ನಾ. ಹಾಗೆ ದೇಖ್ನಾ ಅಂದ್ರೆ ನೋಡು ಅಂತಲ್ವಾ? ಅಲ್ಲಿ ನೋಡು, ವಹಾ ದೇಖ್ನಾ. ವಹಾ ದೇಖೋ ಅಂತ ಹೇಳ್ತೀವಿ, ವಹಾ ದೇಖಿ ಅಂತ ಹೇಳ್ತೀವಿ. ವಹಾ ದೇಖ್ನಾ ಅಂದ್ರೆ ಅಲ್ಲಿ ನೋಡು ಅನ್ನೋ ಮೀನಿಂಗ್ ಬರುತ್ತೆ. ಸೊ ಇದನ್ನ ನಾವು ಸ್ಪೋಕನ್ ಅಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡೋದ್ರಿಂದ ಈ ತರದನ್ನ ನೀವು ಕಲ್ತ್ಕೊಳ್ತಾ ಹೋಗಿ. ಹಾಗೆ ಕರ್ನ ಅಂದ್ರೆ ಮಾಡು ಅನ್ನೋ ಮೀನಿಂಗ್ ಬರುತ್ತೆ. ಬೇಗ ಮಾಡು ಅಂತ ಹೇಳ್ಬೇಕು. ಬೇಗ ಮಾಡು. ಜಲ್ದಿ ಕರ್ನಾ, ಜಲ್ದಿ ಕರ್ನಾ. ಹಾಗೆ ಚಲ್ನ ಅಂದ್ರೆ ನಡೆಯುವುದು ಅಲ್ವಾ? ಮುಂದೆ ನಡೆ, ಮುಂದೆ ನಡೆ. ಹಾಗೆ ಚಲನ. ನೋಡಿ, ಇಲ್ಲಿ ಯಾವುದು ಲಿಂಗ ಅವಚನ ಏನು ಯೋಚನೆ ಮಾಡೋದು ಬೇಕಿಲ್ಲ. ಡೈರೆಕ್ಟ್ ಆಗಿ ನೀವು ಯಾರಿಗೆ ಬೇಕಾದ್ರೂ ಹೇಳ್ಬಹುದು. ಹಾಗೆ ಚಲನ. ಬೈಠ್ನ, ಕುರ್ಚಿ ಮೇಲೆ ಕುಳಿತುಕೋ. ಬೈಠು ಅಂದ್ರೆ ಕೂತ್ಕೋ ಅಲ್ವಾ? ಹಾಗೆ ಕುರ್ಚಿ ಮೇಲೆ ಕುಳಿತುಕೊಂಡು ಬೈಠ್ನ ಯೂಸ್ ಮಾಡೋಣ. ಕುರ್ಸಿ ಪರ್ ಬೈಠ್ನ, ಕುರ್ಸಿ ಪರ್ ಬೈಠ್ನ. ಹಾಗೆ ಸುನ್ನ, ಸುನ್ನ ಅಂದ್ರೆ ಕೇಳು ಅನ್ನೋ ಮೀನಿಂಗ್ ಅಲ್ಲಿ. ನನ್ನ ಮಾತು ಕೇಳು. ಮೇರಿ ಬಾತ್ ಸುನ್ನ, ಮೇರಿ ಬಾತ್ ಸುನ್ನ. ಸುನೋ, ಸುನಿಯೇ ಏನೂ ಇಲ್ಲ. ಮೇರಿ ಬಾತ್ ಸುನ್ನ ಅಂದ್ರೆ ನನ್ನ ಮಾತು ಕೇಳು ಅಂತ ಅರ್ಥ ಬರುತ್ತೆ. ಸ್ಪೋಕನ್ ಅಲ್ಲಿ ಇದನ್ನ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ. ಪಢ್ನ, ಇದನ್ನು ಓದು ಅಂತಲ್ವಾ? ಓದುವುದು ಅಥವಾ ಓದು ಅಂತ. ಇದನ್ನು ಸ್ವಲ್ಪ ಓದಿ, ಇದನ್ನು ಸ್ವಲ್ಪ ಓದಿ. ಇದನ್ನು ಇಸೆ ಜರಾ ಪಢ್ನ, ಇಸೆ ಜರಾ ಪಢ್ನ. ನೋಡಿ, ಯಾರಿಗಾದ್ರೂ ಹೇಳಿ, ಸಮಸ್ಯೆ ಇಲ್ಲ. ಇಸೆ ಜರಾ ಪಢ್ನ ಅಂದ್ರೆ ಅಲ್ಲಿ ಅವಮಾನ ಆಯ್ತು, ಸರಿಯಾಗಿ ಹೇಳಲಿಲ್ಲ, ಏನು ಸಮಸ್ಯೆ ಬರೋದಿಲ್ಲ. ಹಾಗೆ ಬುಲಾನ ಅಂದ್ರೆ ಕರೆ, ಕಾಲ್. ನಿನ್ನ ಅಪ್ಪನನ್ನು ಕರೆ. ತುಮ್ಹಾರೆ ಪಿತಾಜಿ ಕೋ ಬುಲಾನ, ತುಮ್ಹಾರೆ ಪಿತಾಜಿ ಕೋ ಬುಲಾನ. ಹಸ್ನ ನಗು.
ನಗಬೇಡ, ಹಸ್ನ ಮತ್, ಮತ್ ಹಸ್ನ, ಹಸ್ನ ಮತ್, ಮತ್ ಹಸ್ನ ಹೇಗಾದ್ರೂ ಹೇಳಿ. ಹಾಗೆ ಪಿಲಾನ ಅಂದರೆ ಕುಡಿಸು, ಮಗುವಿಗೆ ಹಾಲು ಕುಡಿಸು. ಬಚ್ಚೆ ಕೋ ದೂದ್ ಪಿಲಾನಾ, ಬಚ್ಚೆ ಕೋ ದೂದ್ ಪಿಲಾನಾ. ಅದನ್ನ ನೀವು ನಾ ಬಿಟ್ಟು ಹೇಳಿದ್ರು ಸೇಮ್ ಮೀನಿಂಗ್ ಬರುತ್ತೆ ನೋಡಿ. ನೋಡಿ, ಹಸ್ಮತ್ ಹಾಗೆ ಬಚ್ಚೆ ಕೋ ದೂದ್ ಪಿಲಾ ಅಷ್ಟೇ ಹೇಳಿದ್ರು ಆಯ್ತು, ಅಲ್ಲೂ ನಿಮಗೆ ಸೇಮ್ ಮೀನಿಂಗ್ ಕೊಡುತ್ತೆ. ತುಮ್ಹಾರೆ ಪಿತಾಜಿ ಕೋ ಬುಲಾ, ಇಸೆ ಜರಾ ಪಢ್ ಹಾಗೆ ನಾವು ಹೇಳ್ಬೋದು. ಸಿಖಾನಾ ನನಗೆ ಹಿಂದಿ ಕಲಿಸಿ, ಮುझे ಹಿಂದಿ ಸಿಖಾನಾ ನನಗೆ ಹಿಂದಿ ಕಲಿಸಿ. ಮುझे ಹಿಂದಿ ಸಿಖಾ ಅಂದರೆ ಅಲ್ಲಿ ಸಿಂಗ್ಯುಲರ್ ಆಗೋದ್ರಿಂದ ಕಲಿಸು ಅನ್ನೋ ಮೀನಿಂಗ್ ಬರುತ್ತೆ. ಆನಾ ನಾಳೆ ಬೇಗ ಬಾ, ಕಲ್ ಜಲ್ದಿ ಆನಾ, ಕಲ್ ಜಲ್ದಿ ಆನಾ. ಅದನ್ನ ಸಿಂಗ್ಯುಲರೇ ಹೇಳಬೇಕಾದ್ರೆ ಕಲ್ ಜಲ್ದಿ ಆ ಅಂತ ಹೇಳಿದ್ರು ಸಾಕು, ಅಲ್ಲಿ ಮೀನಿಂಗ್ ಬರುತ್ತೆ. ಸೋನಾ ಅಂದ್ರೆ ಮಲಗು, ಮಲಗುವುದು, ಅದನ್ನ ಮಲಗು ಅಂತ ಹೇಳ್ಬಹುದಾ. ಆಜ್ ಜಲ್ದಿ ಸೋನಾ, ಇವತ್ತು ಬೇಗ ಮಲಗು. ನೋಡಿ, ಉಠ್ನಾ ಏಳು ಅನ್ನೋ ಮೀನಿಂಗ್ ಅಲ್ಲಿ, ಕಲ್ ಜಲ್ದಿ ಉಠ್ನಾ ನಾಳೆ ಬೇಗ ಏಳು, ಜಲ್ದಿ ಉಠ್ನಾ. ಅದನ್ನ ನಾವು ಸಿಂಗ್ಯುಲರ್ ಅಲ್ಲಿ ಆಜ್ ಜಲ್ದಿ ಸೋ, ಕಲ್ ಜಲ್ದಿ ಉಠ್ ಅಂತಾನು ಹೇಳ್ತೀವಿ. ಸೋಚ್ನಾ ಯೋಚಿಸು, ಜ್ಯಾದಾ ಮತ್ ಸೋಚ್ನಾ ತುಂಬ ಯೋಚಿಸಬೇಡ. ಮತ್ ಅಂದಾಗ ಬೇಡ ಅನ್ನೋ ಅರ್ಥ ಬರುತ್ತೆ, ನೆಗೆಟಿವ್. ಜ್ಯಾದಾ ಮತ್ ಸೋಚ್ನಾ. ಭೇಜ್ನಾ ಅಂದರೆ ಭೇಜ್ನಾ ಕಳಿಸುವುದು ಅಲ್ವಾ, ಕಳಿಸು. ಪತ್ರ ಭೇಜ್ನಾ ಅಂದರೆ ಪತ್ರ ಕಳಿಸು, ಪತ್ರ ಭೇಜ್ನಾ. ದೇನಾ ಕೊಡು, ಕೊಡು ಅನ್ನೋ ಮೀನಿಂಗಲ್ಲಿ ಪೈಸಾ ದೇನಾ, ಕಾಮ್ ದೇನಾ ಅಲ್ವಾ. ಲಿಖ್ನಾ, ಲಿಖ್ನಾ ಅಂದ್ರೇನು ಬರೆಯುವುದು ಅಲ್ವಾ. ಇಲ್ಲಿ ಬರೆ ಅನ್ನೋ ಅರ್ಥದಲ್ಲಿ ಅಪ್ನಾ ಪತಾ ಲಿಖ್ನಾ. ನೋಡಿ, ಅಪ್ನಾ ಪತಾ ಲಿಖ್ನಾ ನಿಮ್ಮ ಅಡ್ರೆಸ್ ಬರೆಯಿರಿ, ಅಪ್ನಾ ಪತಾ ಲಿಖ್ನಾ ಹಾಗೆ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಈಗ 20 ಏನು ವಿಡಿಯೋಸ್ ಇದೆಯಲ್ಲ ಬೇಸಿಕ್ಸ್, ಅದನ್ನೆಲ್ಲ ನೋಡ್ತಾ ಹೋಗಿ. ಅದರ ಜೊತೆಗೆ ಈಗಾಗಲೇ ನಾನು ಲರ್ನ್ ಹಿಂದಿ ಇನ್ 21 ಡೇಸ್ ಅಂತ ಒಂದು ಇದರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ, 21 ಡೇಸ್ ಕ್ಲಾಸ್ ಟು ಲರ್ನ್ ಹಿಂದಿ ಅಂತ. ಅದನ್ನು ನೋಡಿ. ಮತ್ತು ಬೇರೆ ಬೇರೆ ವೀಡಿಯೋಸ್ಗಳಿದೆ, ಗ್ರಾಮರ್ ವೀಡಿಯೋಸ್ಗಳಿದೆ. ಇದನ್ನೆಲ್ಲ ನೋಡಿದರೆ 100% ನೀವು ಹಿಂದಿನ ಕಲಿಬಹುದು. ಮತ್ತು ವೊಕ್ಯಾಬ್ಯುಲರಿಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ 500 ವರ್ಡ್ಸ್ದು ನಾನು ಸೆಂಟೆನ್ಸ್ ಕೊಟ್ಟಿದ್ದೀನಿ. 500 ಶಬ್ದಗಳಿದೆ, 500 ವಾಕ್ಯಗಳಿದೆ, ಅದನ್ನು ಕಲ್ತ್ಕೊಳ್ಳಿ. ಮತ್ತು 1000 ವರ್ಡ್ಸ್ದು ಅಂದರೆ ಪಾರ್ಟ್ 1 ಪಾರ್ಟ್ 2 ಅಂತ 10 ವೀಡಿಯೋಗಳಲ್ಲಿ 1000 ವರ್ಡ್ಸನ್ನು ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಅದನ್ನು ಕೊಟ್ಟಿದ್ದೀನಿ, ಅದನ್ನು ನೋಡಿ. ಸೊ ಇಷ್ಟು ನೋಡಿದರೆ 100% ನೀವು ಹಿಂದಿಯಲ್ಲಿ ಮಾತಾಡ್ಬೋದು. ಸುನ್ನೆ ಕೆ ಲಿಯೆ आप सबको धन्यवाद।